ಶಾಸಕರು ಅಂದರೆ MLCಗಳು, ಮೇಲ್ಮನೆಯ ಸದಸ್ಯರೆಲ್ಲ ಹಲವು ಸಭೆ ಸೇರಿದ್ವಿ. ಈಗ ಮುಂದೆ ಬರ್ತಿರ್ತಕ್ಕಂಥ ಅಧಿವೇಶನದ ವಿಚಾರದಲ್ಲಿ ಅನೇಕ ವಿಚಾರಗಳ ಚರ್ಚೆ ಆಯಿತು. ಸುಮಾರು 20-25 ಅಂಶಗಳನ್ನು ತೆಗೆದುಕೊಂಡು ಯಾವ ವಿಚಾರಗಳನ್ನು ಪ್ರಯಾರಿಟಿ ಮೇಲೆ ತೆಗೆದುಕೊಳ್ಬೇಕು ಮತ್ತು ಯಾವ ಯಾವ ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಳ್ಬೇಕು ಅಥವಾ ಅರ್ಧ ಗಂಟೆಗಳ ಕಾಲ ಚರ್ಚೆಗೆ ಕೇಳಬೇಕು, ಪ್ರಶ್ನೆಗಳನ್ನು ಮಾಡಬೇಕು, ಹೀಗೆ ಚರ್ಚೆಗಳನ್ನು ಮಾಡಿದ್ದೇವೆ. ಜೊತೆಗೆ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು, ಆ ವಿಚಾರಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು, KPSC ಇದರಲ್ಲಿ ಬಹಳ ಜನ ಯುವಕರಿಗೆ ಬಹಳ ಅನ್ಯಾಯ ಆಗಿದೆ ಅಂತಕ್ಕಂಥ ದೊಡ್ಡ ಕೂಗಿದೆ ರಾಜ್ಯದಲ್ಲಿ. ಅದು 9 ಯೂನಿವರ್ಸಿಟಿಗಳನ್ನ ಮುಚ್ತಾ ಇರತಕ್ಕಂಥದ್ದು, 6,000 ಶಾಲೆಗಳನ್ನ ಮುಚ್ಚುವ ಅಥವಾ ಕೆಲವು ಕಡೆಗಳಲ್ಲಿ ಜೋಡಿಸುವ ಕಾರ್ಯವನ್ನ ಮಾಡ್ತೇವೆ ಅಂತ ಹೇಳಿರ್ತಕ್ಕಂಥ ವಿಚಾರಗಳು. ಮತ್ತೆ KDBಯಲ್ಲಿ ಅನೇಕ ವಿಚಾರಗಳು, ಯಾವ ರೀತಿ ಅಲ್ಲಿ ಅಲಾಟ್ಮೆಂಟ್ಗಳೆಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು, ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸಗಳು, ಗ್ಯಾರಂಟಿ ಹೆಸರಿನಲ್ಲೇ ಇನ್ನೂ ಕೂಡ ಕಾಲಹರಣ ಮಾಡ್ತಾ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸದೆ ವಂಚನೆ ಮಾಡ್ತಾ ಇರತಕ್ಕಂಥ ವಿಚಾರಗಳು. ಆಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಮತ್ತು ಕಳಪೆ ಔಷಧಿಗಳ ಬಳಕೆ, ಜೊತೆಗೆ ಶಿಶುಗಳ ಮರಣ, ಮತ್ತೆ ಗರ್ಭಿಣಿ ಸ್ತ್ರೀಯರ ಇವತ್ತು ಮರಣ ಹೊಂದುತ್ತಾ ಇರತಕ್ಕಂಥದ್ದು, ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದಕ್ಕೆ ಕಾರಣ ಹತ್ಯೆಗಳಾಗ್ತಾ ಇರತಕ್ಕಂಥದ್ದು. ಇಂತಹ ಅನೇಕ ವಿಚಾರಗಳಿವೆ ಇವತ್ತಿನ ದಿವಸ. ಇವುಗಳೆಲ್ಲವನ್ನು ಆಮೇಲೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ SC ST TSP ಹಣವನ್ನ ದುರುಪಯೋಗ ಮಾಡ್ತಾ ಇರತಕ್ಕಂಥದ್ದು. ಈ ಸಾರಿ ಯಾವುದೇ ಕಾರಣಕ್ಕೆ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ನಮ್ಮ ದೊಡ್ಡ ಹೋರಾಟವನ್ನ ಪ್ರಾರಂಭ ಮಾಡಬೇಕು. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಕೂಡ ಸಂಪೂರ್ಣ ಸಜ್ಜಾಗಿದೆ. ಇವತ್ತು ನಾವು ಕೂಡ ಶಾಸಕರೆಲ್ಲರೂ ಸೇರಿ ಇದನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇದೆ. ಆಯವ್ಯಯದಲ್ಲಿ 24-25ರಲ್ಲಿ ಕೇವಲ 57% ಅಷ್ಟೇನೆ ಇದುವರೆಗೂ ಖರ್ಚು ಮಾಡಿರೋದು. ಇನ್ನು 41-42% ಖರ್ಚಾಗಲೇ ಉಳಿದಿದೆ. ಇದು ಕೇವಲ 15-20 ದಿವಸದಲ್ಲಿ ಹೇಗೆ ಖರ್ಚು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇದೆ? ಇದನ್ನು ನಾವು ಕಾದು ನೋಡ್ತಾ ಇದ್ದೇವೆ. ಈ ಆಯವ್ಯಯ ಬಂದ ಮೇಲೆ ಇದಕ್ಕೆ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ನಾವು ಪ್ರಸ್ತಾಪ ಮಾಡುವಂತ ವಿಚಾರಗಳನ್ನು ಕೂಡ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಪರೀಕ್ಷಾ ಪ್ರಾಧಿಕಾರಿಗಳಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು, ಶಿಕ್ಷಣಕ್ಕೆ ಯಾವ ರೀತಿ ಇವರು ಒತ್ತು ಕೊಡ್ತಿದ್ದಾರೆ, ಇದರ ಬಗ್ಗೆ ನಾವು ಏನ್ ಮಾಡಬೇಕು, ಈಗ ಅನೇಕ ವಿಚಾರಗಳನ್ನು ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಮಾನ್ಯ ಅನೇಕ ಶಾಸಕರು ಬಂದಿದ್ದರು. ಈಗ ನಮ್ಮ ಜೊತೆಯಲ್ಲಿ ಮಾನ್ಯ ನವೀನ್ ಅವರು ಮತ್ತು ಕೇಶವ್ ಪ್ರಸಾದ್ ನಮ್ಮ ಜೊತೆಗಿಲ್ಲಿದ್ದಾರೆ. ಸೊ ನಾವು ಇದನ್ನೆಲ್ಲವನ್ನು ಚರ್ಚೆ ಮಾಡಿದ್ದೇವೆ. ಇನ್ನೂ ಕೂಡ ಇನ್ನೊಂದು 2-3 ದಿವಸಗಳ ಕಾಲ ಈ ರೀತಿಯ ಚರ್ಚೆಗಳಾಗ್ತದೆ. ಪ್ರಯಾರಿಟಿ ಮೇಲೆ ಯಾವ್ಯಾವ ಇಶ್ಯೂಗಳನ್ನು ಯಾರ್ಯಾರು ತಗೊಳ್ಬೇಕು ಅಂಥೇಳಿ ಪರಿಣಿತಿ ಯಾವ ವಿಚಾರಗಳಲ್ಲಿ ಯಾರ್ಯಾರಿಗಿದೆ ಅದನ್ನು ಅವರನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು. ಜೊತೆಗೆ ನಾವು NDA ಭಾಗವಾಗಿರ್ತಕ್ಕಂಥ ಕಾರಣದಿಂದಾಗಿ ಜನತಾದಳದ ಸದಸ್ಯರನ್ನು ಕೂಡ ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಇವೆಲ್ಲವನ್ನು ಕೂಡ ಸದನದಲ್ಲಿ ನಾವು ಚರ್ಚೆ ಮಾಡೋರಿದ್ದೀರಿ. ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಅನಾಹುತಗಳು, ಭ್ರಷ್ಟಾಚಾರದಿಂದ ಹಿಡಿದು ಏನು ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ, ಎಲ್ಲಿ ಕಲ್ಲು ತೂರಾಟಗಳು ನಡೀತವೆ, ಈ ಓಲೈಕೆಯ ರಾಜಕಾರಣದಿಂದ
ಎಂತಹ ಪರಿಸ್ಥಿತಿಯನ್ನ ಇವತ್ತು ರಾಜ್ಯ ಎದುರಿಸ್ತಿದೆ, ಇವೆಲ್ಲವುಗಳನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡೋದಿದ್ದೇವೆ ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಸದಸ್ಯರು ಕೂಡ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಇನ್ನು ಅನೇಕ ವಿಚಾರಗಳನ್ನು ನಮ್ಮ ಜೊತೆ ತಮ್ಮ ಜೊತೆಗೆ ಬರ್ತೇವೆ.